ನಾನು ತಪ್ಪು ತಿಳಿಬೇಡಿ, ನಾನು ಎಲ್ಲ ವಿದ್ಯೆಗಳನ್ನು ಸ್ವಲ್ಪ ಕಲಿತೆ, ಬಟ್ ಒಂದು ವಿದ್ಯೆ ಕಲಿಯೋಕ್ಕಾಗಿಲ್ಲ ಇದುವರೆಗೆ, ಅದೇ ಭಾಷಣ. ಇದೆಲ್ಲ ಭಾಷಣ ಮಾಡೋದು. ಬರುವಾಗ ಏನೋ ಹುಮ್ಮಸ್ಸಿನಿಂದ ಬರ್ತೀನಿ, ಅಲ್ಲಿರೋ ಗಣ್ಯರನ್ನೆಲ್ಲ ನೋಡಿದ ತಕ್ಷಣ ಅದೇನೋ ಇದ್ದಕ್ಕಿದ್ದಂಗೆ ಅದು ಮಾತೇ ಬರಲ್ಲ. ಆದ್ರೂ ಇವತ್ತು ಮಾತಾಡಲೇಬೇಕು. ಕಾರಣ ಇಷ್ಟೇ, ರಕ್ಷಿತ್ ಮೂಲತಃ ನಾವು ತೀರ್ಥಹಳ್ಳಿ ತಾಲೂಕಿನವರು. ಅವ್ರದ್ದು ಮೊದಲನೇ ಚಿತ್ರ ಹೊಂಬಣ್ಣ ಬಂದಾಗ ಆ ಪೇಪರ್ನಲ್ಲಿ ಬಂದಿರುವಂಥ ರಿವ್ಯೂಗಳನ್ನೆಲ್ಲ ನೋಡಿ ನಾನು ಚಿತ್ರಮಂದಿರಕ್ಕೆ ಹೋಗಿ ಚಿತ್ರ ನೋಡಿ ಎಷ್ಟು ಇಂಪ್ರೆಸ್ ಆದೆ ಅಂದರೆ, ನಾನು 4-5 ಜನರ ತಗೊಂಡ್ರೆ ಅದು ತೀರ್ಥಹಳ್ಳಿ ರಕ್ಷಿತ್ ಅಂತ ಒಂದು ನಂಬರ್ ಕೊಡ್ರಿ ನನಗೆ, ಫೋನಲ್ಲಿ ವಿಶ್ ಮಾಡ್ಬೇಕು ಅವರಿಗೆ ಅಂತ ಹೇಳಿ ತಗೊಂಡು ಅಲ್ಲಿಂದ ಅವರ ಒಡನಾಟ ಜಾಸ್ತಿ ಆಯಿತು. ಅವರ ಎಲ್ಲ ಪಿಕ್ಚರ್ನು ನೋಡ್ಕೊಂಡು ಬಂದಿದ್ದೀನಿ. ಈ ಮಧ್ಯದಲ್ಲಿ ಇನ್ನೂ ಒಂದು ಹೇಳಬೇಕಂದ್ರೆ, ನಾನು ಮಾಡಿರೋ 30 ಚಿತ್ರಗಳಲ್ಲಿ 15 ಕಾದಂಬರಿ ಆಧಾರಿತ ಚಿತ್ರಗಳನ್ನು ಮಾಡಿದೆ. ಆ 15ರಲ್ಲಿ ರಕ್ಷಿತ್ ತೀರ್ಥಹಳ್ಳಿ ಅವ್ರದ್ದು ಕಾಡಿನ ನೆಂಟರು ಅನ್ನೋದು ಒಂದು ರೈಟ್ಸ್ನ ನಾನು ತಂದಿಟ್ಕೊಂಡಿದ್ದೀನಿ. ಕಾರಣಾಂತರದಿಂದ ಅದನ್ನು ಇದುವರೆಗೆ ಮಾಡೋಕ್ಕಾಗಿಲ್ಲ. ಲಾಸ್ಟ್ ಇಯರ್ ತೊಗೊಂಡೆ, ಅದನ್ನು ಸದ್ಯದಲ್ಲೇ ಶುರು ಮಾಡ್ತೀವಿ. ಇಬ್ಬರು ಹೋಗಿ ಲೊಕೇಶನ್ಸ್ ಎಲ್ಲ ನೋಡಿ ಬಂದಿದ್ದೀವಿ. ಅವ್ರ ಬಗ್ಗೆ ನನಗೊಂಥರ ಹೆಮ್ಮೆ. ಏನೇ ಮಾಡಿದ್ರು ಕಥಾವಸ್ತು ಒಂಥರ ವಿಭಿನ್ನವಾಗಿರುತ್ತೆ. ಮಾಮೂಲಿ ನಾವು ಮಲೆನಾಡಿನವನೇ ಆದ್ರೂ ನಂದು ಯಾವ ಪಿಕ್ಚರ್ನು ಈ ಥರದ ಕಥೆನ ನಾನು ಪ್ರಯತ್ನ ಮಾಡಲಿಕ್ಕೆ ಹೋಗಲೇ ಇಲ್ಲ. ಬರೀ ಲವ್ ಸ್ಟೋರಿ, ಫ್ಯಾಮಿಲಿ ಸ್ಟೋರಿ, ಇದಕ್ಕೆ ಮಾತ್ರ ತೀರ್ಥಹಳ್ಳಿ ಹೋಗ್ತಾಯಿದ್ದೆ. ಇವರ ಅಟೆಂಪ್ಟೇ ಬೇರೆ ಥರ ಇದೆ. ಜೊತೆಗೆ ಲಾಸ್ಟ್ ಟೈಮ್ ಅವರು ಇದು ಎಂಥ ಇದು ಕತೆ ಮಾರಾಯ, ಅದನ್ನು ನೋಡಿದ್ದೆ, ಅದನ್ನು ನೋಡಿ ಮೆಚ್ಚಿದ್ದೆ. ಇನ್ನೂ ಅವರಿಂದ ಇನ್ನೂ ಹೆಚ್ಚು ಚಿತ್ರಗಳು ಬರಲಿ ಅನ್ನೋದು ನಮ್ಮ ಆಸೆ. ಈಗಾಗಲೇ ಎಲ್ಲರೂ ಮಾತಾಡಿದ್ದಾರೆ, ಚೆನ್ನಾಗಿ ಮಾತಾಡಿದ್ರು. ಶೇಷಾದ್ರಿ ಅವ್ರದ್ದಂತೂ ಬಿಡಿ, ಮೊದಲೇ ಅವರು ಮಾತಿನಲ್ಲಿ ನಿಪುಣರು, ವಾಗ್ಮಯಿ ಒಳ್ಳೆ. ಅದರಿಂದ ಅವರೇ ಆಗಲಿ, ನಮ್ಮ ಭೋಜೇಗೌಡರಾಗಲಿ, ಇನ್ನಿತರ ಎಲ್ಲರೂ ಚೆನ್ನಾಗಿ ಮಾತಾಡಿದ್ದಾರೆ. ಆಲ್ ದಿ ಬೆಸ್ಟ್. ಇಂಥ ಚಿತ್ರಗಳು ಜನಗಳಿಗೆ ತಲುಪೋದು ಮುಖ್ಯ, ಮಾಡೋದು ದೊಡ್ಡದಲ್ಲ, ತಲುಪೋದು ಮುಖ್ಯ. ಮೊದಲು ಟ್ರೈಲರ್ ಪರಂಪರೆ ಇರಲಿಲ್ಲ. ಕ್ರಮೇಣ ಟ್ರೈಲರ್ ನೋಡಿ ಪಿಕ್ಚರ್ ಬಿಸ್ನೆಸ್ ಆಗುವಂಥದ್ದು ಬಂದಿತ್ತು. ಈಗ ಅದು ಕಾಣ್ತಾ ಇಲ್ಲ. ಇದರಲ್ಲಿ ಮೌತ್ ಪಬ್ಲಿಸಿಟಿ ಮೇಲೆ ಈಗ ಪಿಕ್ಚರ್ ನಿಲ್ಲಬೇಕಾಗಿದೆ. ನೀವುಗಳೆಲ್ಲ ಮಾಧ್ಯಮದವರು ಮನಸ್ಸು ಮಾಡಿದ್ರೆ ಯಾವುದೋ ದೊಡ್ಡದಲ್ಲ. ಅವರಿಂದಲೇ ಇವತ್ತು ಎಷ್ಟೋ ಚಿತ್ರಗಳು ಗೆದ್ದಿದ್ದಾವೆ, ಎಷ್ಟೋ ಚಿತ್ರಗಳು ಮೈಲಿಗಲ್ಲಾಗಿದ್ದಾವೆ. ಆ ಥರದ ಪ್ರೋತ್ಸಾಹ ನೀವುಗಳು ಕೊಡ್ತೀರಾ. ಆ ಥರ ಕೊಡೋದ್ರ ಮೂಲಕ ರಕ್ಷಿತನಂಥವ್ರನ್ನ ಯುವ ಪ್ರತಿಭೆಗಳನ್ನು ಎನ್ಕರೇಜ್ ಮಾಡ್ತೀರಾ ಅಂತ ಹೇಳಿ ನನ್ನ 2 ಮಾತನ್ನು ಮುಗಿಸ್ತೇನೆ. ಮಾಧ್ಯಮ ಮಿತ್ರರೇ, ಪತ್ರಿಕಾ ಮಿತ್ರರೇ, ಎಲ್ಲ ಸ್ನೇಹಿತರೆ ಹಾಗೂ ಚಿತ್ರತಂಡದ ಎಲ್ಲ ಸದಸ್ಯರೇ ಹಾಗೂ ನಿರ್ದೇಶಕರೇ, ಮೂಲತಃ ನಾನು ಒಬ್ಬ ಬಡ ಕೃಷಿ ಕುಟುಂಬದಿಂದ ಬಂದವನು. ಪ್ರಾರಂಭದಲ್ಲಿ ನಾನು ರಂಗಭೂಮಿ ಚಟುವಟಿಕೆಯಲ್ಲಿ ಸದಾ ತೊಡಗಿಸ್ತಾ ಇದ್ದೆ. ಕೊನೆಗೆ ರಂಗಭೂಮಿ ಚಟುವಟಿಕೆ ಕೊನೆಗೆ ಅನಿಸ್ತು, ನಾನು ಎಷ್ಟೇ ರಂಗಭೂಮಿ ಚಟುವಟಿಕೆಯಲ್ಲಿ ಪಾಲ್ಗೊಂಡ್ರು ಸಹ ಜಾಸ್ತಿ ಜನಕ್ಕೆ ರೀಚ್ ಆಗಬೇಕಾದ್ರೆ ಇವತ್ತು ಮಾಧ್ಯಮ ಸಾಮಾಜಿಕ ಜಾಲತಾಣ ಅನ್ನೋದು ಯಾರೋ ಸ್ನೇಹಿತರನ್ನು ಹೇಳ್ತಾರೆ, ನೀವು ಯಾಕೆ ರೀಲ್ಸ್ಗಳನ್ನ ಮಾಡಬಾರ್ದು ಮೊಬೈಲ್ಗಳಲ್ಲಿ ಅಂತ. ನಾನು ಸಾಮಾಜಿಕ ಸಂದೇಶವನ್ನು ಇಟ್ಟುಕೊಂಡು 1 ನಿಮಿಷ ಅಥವಾ 2 ನಿಮಿಷದ ಒಂದಷ್ಟು ಹಾಸ್ಯಭರಿತವಾದ ಯಾವುದೊಂದು ರೀಲ್ಸ್ಗಳನ್ನ ಮಾಡಿ ಫೇಸ್ಬುಕ್ಕಿಗೆ, ವಾಟ್ಸಪ್ ಇದಕ್ಕೆಲ್ಲ ಬಿಡ್ತಾ ಇದ್ದೆ. ಆನಂತರ ಸ್ವಲ್ಪ ಜನರ ಪರಿಚಯ ಆಯಿತು. ಅದನ್ನೇ ಆ ರೀಲ್ಸ್ಗಳನ್ನ ನೋಡಿ ನಿರ್ದೇಶಕರು ನನಗೆ ಪರಿಚಯ ಆಗುತ್ತೆ. ಆ ಸಂದರ್ಭದಲ್ಲಿ ನಾನು ಫೋನ್ ನಂಬರ್ ಇಸ್ಕೊಂಡು ಮೊಟ್ಟ ಮೊದಲು ನನಗೆ ಎಂಥ ಕತೆ ಮಾರಾಯ ಅಂತ ಒಂದು ಸಿನಿಮಾದಲ್ಲಿ ರಕ್ಷಿತ್ ತೀರ್ಥಹಳ್ಳಿಯವರು ಒಂದು ಕುಡುಕನ ಪಾತ್ರ ಬರುತ್ತೆ, ಶರಾವತಿ ನದಿಗೆ ಸಂಬಂಧಪಟ್ಟಂಥ ಒಂದು ಕತೆ. ಆ ನಂತರದಲ್ಲಿ ತಿಮ್ಮನ ಮಟ್ಟೆ ಪಾತ್ರ, ಇದೇ ಮೊಟ್ಟ ಮೊದಲು ನಾಯಕ ನಟನಾಗಿ ಅಭಿನಯಿಸಲು ನಿಮ್ಮೆಲ್ಲರ ಆಶೀರ್ವಾದ ಬೇಕು. ಈ ಸಿನಿಮಾ ಗೆಲ್ಲಬೇಕಾದ್ರೆ ಎಲ್ಲ ಮಾಧ್ಯಮ ಮಿತ್ರರು ಈ ಕಲಾವಿದರನ್ನ ಬೆಂಬಲಿಸ್ಬೇಕಂತ ಕೇಳ್ಕೊಳ್ತೀನಿ. ಟೋಟಲಿ ಈ ಸಿನಿಮಾದಲ್ಲಿ ನಾನು ಅನ್ಕೊಂಡಂಗೆ ಒಂದು ಸಂಪೂರ್ಣ ಮಲೆನಾಡಿನ ಸೌಂದರ್ಯವನ್ನ ಅನಾವರಣಗೊಳ್ಳುವುದರ ಜೊತೆಗೆ ಮಲೆನಾಡು ಭಾಷೆ ಮತ್ತು ಸಂಸ್ಕೃತಿ, ಸಂಪ್ರದಾಯ, ನಂಬಿಕೆ, ದೇವರು, ಆಚರಣೆ ಇವು ಎಲ್ಲರ ಮಧ್ಯದಲ್ಲಿ ವಿಜ್ಞಾನ ಮತ್ತು ತಂತ್ರಜ್ಞಾನ ಇದಕ್ಕೆ ಗುದ್ದೋದಕ್ಕೆ ಹೋದ್ರೆ ಏನಾಗುತ್ತೆ ಅಂತ ಮಧ್ಯದಲ್ಲಿ ಬರುತ್ತೆ. ಇವೆರಡ ಗುದ್ದಾಟದಲ್ಲಿ ಕೊನೆಗೆ ಗೆಲ್ಲೋದು ಸಂಪ್ರದಾಯ, ಸಂಸ್ಕೃತಿ, ನಡೆ ನುಡಿ, ದೇವರು, ಬನ ಇಂಥವಲ್ಲ. ಸಂಪ್ರದಾಯ, ಹಳ್ಳಿಯ ಸಂಪ್ರದಾಯ ಸಂಸ್ಕೃತಿಗಳೇ ಇದರಲ್ಲಿ ಗೆಲ್ಲುತ್ತೆ. ಅದರಲ್ಲಿ ಸಣ್ಣದಾದ ಒಂದು ಸಾರಾಂಶವನ್ನ ಈ ಚಿತ್ರದಲ್ಲಿ ನಿರ್ದೇಶಕರು ತೋರಿಸಿದ್ದಾರೆ. ಅದರಲ್ಲಿ ನನಗೆ ಬಹಳ ಮುಖ್ಯವಾಗಿ ಒಂದು ಮುಖ್ಯವಾದ ಈ ಪಾತ್ರವನ್ನು ಇಟ್ಟು ನನ್ನ ಕೈಗಿಟ್ಟು ನನ್ನನ್ನು ಹುರಿದುಂಬಿಸಿ ನನಗೆ
ಅಭಿನಯಿಸಲು ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ಪ್ರಪ್ರಥಮವಾಗಿ ಚಿತ್ರತಂಡಕ್ಕೆ ಹಾಗೂ ನಿರ್ದೇಶಕರಿಗೆ ನಾನು ಹೃದಯಪೂರ್ವಕವಾದ ಕೃತಜ್ಞತೆಗಳನ್ನು ಹೇಳ್ತೀನಿ. ಈ ಸಿನಿಮಾ ಗೆಲ್ಲೋದಕ್ಕೆ ನೀವೆಲ್ಲರೂ ಸಹಕರಿಸಬೇಕು ಅಂತ ಹೇಳ್ಕೊಳ್ತಾ, ಯಾಕಂದ್ರೆ ಪಕ್ಕದಲ್ಲಿ ನಮ್ಮ ಸುಚೇಂದ್ರ ಸರ್ ಇದ್ದಾರೆ, ಹಾಗಾಗಿ ನನಗೆ ಮಾತಾಡೋದಕ್ಕೆ ಸ್ವಲ್ಪ ತಡವಡಿಸ್ತಾ ಇದ್ದೇನೆ. ಹಾಗಾಗಿ ಆಕ್ಚುಲಿ ನಾನು ಮಾತಾಡೋ ಕೊಟ್ಟರು ಮಲೆನಾಡು ಭಾಷೆಯಲ್ಲಿ ಮಾತಾಡೋದು, ಈ ಸ್ವಲ್ಪ ಸ್ಟ್ಯಾಂಡರ್ಡ್ ಕನ್ನಡ ಮಾತಾಡ್ಕೋ ತಕ್ಷಣ ಏನೋ ಸಮಸ್ಯೆ ಆಗತ್ತೆ, ಬೇಡ ಅದು ಇಲ್ಲಿ ಸಾಕು ಸಾಕು. ಒಂದ್ ದಿವಸ ಹಾಗೆ ಆಯ್ತು, ನಮ್ಮಲ್ಲಿ ಇವಳಿಗೆ ಜ್ವರ ಅಲ್ಲ, ಜ್ವರ ಇಲ್ಲದಾಗ್ಲೂ ಇವಳು ಜೋರಯ್ಯ ಮನೇಲಿ. ಈ ಕೊರೋನಾ ಟೈಮಲ್ಲಿ ಎಂತ ಆತಂದ್ರೆ ನಾನು ಹೇಳಿದೆ ಇವಳಿಗೆ, ಅಲ್ಲ ಕಡೆ ನೀನು ಪ್ಯಾಟಿಗೆ ಹೋದಾಗ ಅಂತನ್ನಿ ಇತ್ತನ್ನಿ ಅಂತ ಹೇಳ್ಬೇಡ, ದುಡ್ಡಿಗೆಲ್ಲ ಎಲ್ಲಿ ಹೋಗುದು, ಕೊರೋನಾ ಟೈಮ್ ದುಡ್ಡು ಬೇರೆ ಖರ್ಚಿಗಿಲ್ಲ, ಕೆಲಸ ಕಾರ್ಯ ಎಂತೂ ಇಲ್ಲ ಕೊರೋನಾ ದೇಶದಿಂದ. ನೀನೇನಾದ್ರು ಪ್ಯಾಟಿಗೆ ಹೋಗಿ ನೀವು ಅಂತನ್ನಿ ಪ್ಯಾಟಿಗಿಂದ ಪರ್ಯಟತಿಗೆ ಸಾಮಾನ್ತನ್ನಿ ಅಂತ ಏನಾದ್ರು ಹೇಳಿದ್ರೆ ನಾನು ಹೊಳಿಗೆ ಹಾರ್ತೀನಿ ಅಂದೆ. ಅದಕ್ಕೆ ಇವಳು ಹೇಳ್ತಾಳೆ, ಹೊಳಿಗೆ ಹಾರೆ ಮೇಲ್ ಬರೋಷ್ಟತಿ ಮೀನ್ ತನ್ನಿ ಅದಾವ, ಎಲ್ಲಿಂದ ತೋರು. ಈ ತರದ ಒಂದು ಮಲ್ನಾಡ ಹಾಡೋ ಭಾಷೆಯಲ್ಲಿ ಮಾತಾಡಿದೆ. ಇನ್ನು ಸಾಕಷ್ಟಿದೆ, ಸಮಯ ಜಾಸ್ತಿ ಇಲ್ಲದೆ ಇರೋದ್ರಿಂದ ಅವಕಾಶಕ್ಕಾಗಿ ಧನ್ಯವಾದಗಳು. ಧನ್ಯವಾದಗಳನ್ನ ಅರ್ಪಿಸ್ತಾ, ಸ್ವಾದಿಷ್ಟತೆಯ ಸ್ವಾದ, ತಾಜಾತನದ ಆಹ್ಲಾದ, ಉತ್ತಮ ಆರೋಗ್ಯ ಮತ್ತು ಹೆಚ್ಚಿನ ರೋಗ ನಿರೋಧಕ ಶಕ್ತಿಯ ವೃದ್ಧಿಗೆ ಈಗ ನಿಮಗೆ ಸಿಗುತ್ತಿದೆ ಉತ್ತಮ ಗುಣಮಟ್ಟದ ಪೌಷ್ಟಿಕಾಂಶ ಶ್ರೀ ವೈದಿಕ್ ಮಿಲೆಟ್ ಹೆಲ್ತ್ ಮಿಕ್ಸ್. ಇದು ಸಿರಿಧಾನ್ಯಗಳ ಸಂಪತ್ತು.